ಎಲ್ರಿಗೂ ನಮಸ್ಕಾರ. ನಿಮ್ಮ ಥ್ರೋಡಲ್ ಕನ್ನಡ. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ನೀವು ನೋಡ್ತಿರ್ಬೋದು, ಇಲ್ಲಿ ನಾವು ಗಾಡಿ ನಿಲ್ಸಿದೀವಿ. ಇದು ನಂದು, ಇದು ಸೌರಭ್ದು. ಸೊ ದಸರಾ ಸ್ಪೆಷಲ್ ಏನ್ ವಿಡಿಯೋ ಮಾಡಬೇಕು ಅಂತ ನನಗೆ ತಲೆಯಲ್ಲಿ ಬರಲಿಲ್ಲ. ಸೊ ಆಯುಧ ಪೂಜೆನೇ ವಿಡಿಯೋ ಮಾಡಿ ಹಾಕೋಣ ಅಂತ ಅನ್ಕೊಂಡೆ. ಸೊ ಇದ್ರ ಪೂಜೆ ಎಲ್ಲ ಹೆಂಗ್ ಮಾಡೋದು ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಫಸ್ಟ್ ಅಲ್ಲಿ ಸ್ವಲ್ಪ ನೀರ್ ಚಿಮ್ಸೋಣ. ಹೆಂಗೋ ಗಾಡಿನ ವಾಶ್ ಮಾಡಿಸಿದೀವಿ, ಫುಲ್ ಪಾಲಿಶ್ ಮಾಡಿ ಇಟ್ಟಿದೀವಿ. ಆದ್ರೂ ಅಷ್ಟೇ ಸ್ವಲ್ಪ ನೀರ್ ಚಿಮ್ಸೋಣ ಸ್ವಲ್ಪ. ಹೂನಾರ ಹಾಕೋಣ. ಹೂನಾರ ಹಾಕಾಯ್ತು. ಈ ಹೂನಾರ ಎಷ್ಟಿರ್ಬೋದು ಹೇಳಿ? ನನ್ಗೆ ಗೊತ್ತಿರಲಿಲ್ಲ ಇಷ್ಟು ಈ ರೇಟ್ ಇಷ್ಟೊಂದು ಜಾಸ್ತಿ ಇರುತ್ತೆ ಅಂದ್ಬಿಟ್ಟು. ಇದಕ್ಕೆ 500 ರೂಪಾಯಿ ತಗೊಂಡ್ರು ಗುರು ಈ ಹೂನಾರಕ್ಕೆ. ನೆಕ್ಸ್ಟ್ ನಿಂಬೆಹಣ್ಣು ಕಟ್ಟೋಣ ಬನ್ನಿ. ಅದೇ ಎಲ್ಲಕ್ಕಿಂತ ಫಸ್ಟ್ ಇಂಪಾರ್ಟೆಂಟ್ ಅಲ್ವಾ? ಸೊ ನನ್ನ ಗಾಡಿಗೆ ಹೂನಾರ ಹಾಕಾಯ್ತು. ಇವಾಗ ಸೌರಭ್ ಅವನ ಗಾಡಿ ಹಾಕ್ತಾ ಇದ್ದಾನೆ. ಗೊತ್ತಿಲ್ಲ ಗುರು, ಇದ್ರ ಸೀಕ್ವೆನ್ಸ್ ಏನೇನು ಮಾಡಬೇಕು ಗೊತ್ತಿಲ್ಲ. ಬಟ್ ನಾವು ಚಿಕ್ಕ ವಯಸ್ಸಿಂದ ನಾವು ಅಪ್ಪ ಅಮ್ಮ ಮಾಡ್ತಿರೋದು ನೋಡಿಕೊಂಡು ಎಷ್ಟು ಗೊತ್ತಿದೆ, ಎಷ್ಟು ನೆನಪಿದೆ ಅಷ್ಟು ನೆನಪಿಟ್ಕೊಂಡು ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ. ಇಲ್ಲಿದೆ ನೋಡಿ, ಇಲ್ಲಿ ನಿಂಬೆಹಣ್ಣು. ಇದು ಕಟ್ಟಬೇಕು ಫಸ್ಟು. ಎಲ್ಲಿ ಕಟ್ಟಬೇಕು ನೋಡೋಣ. ಸೊ ಈ ನಂಬರ್ ಪ್ಲೇಟ್ ಕೆಳಗಡೆ ಸುತ್ತಿ ಕೆಳಗಡೆ ಹಾಕಿದ್ದೀನಿ. ಇದು ಕಟ್ಟಕ್ಕೆ ತಲೆನೋವು ಗುರು. ಗೊತ್ತಿಲ್ಲ ಎಷ್ಟು ದಿನ ಇರುತ್ತೆ ಅಂದ್ಬಿಟ್ಟು, ಬಟ್ ಇರೋಷ್ಟು ದಿನ ಇರಲಿ ಅಷ್ಟೇ. ವಿಭೂತಿಯಲ್ಲಿ ಫಸ್ಟ್ ಈ ವಿಭೂತಿನ ಸ್ವಲ್ಪ ನೀರ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಒಂದ್ ಪ್ಲೇಟ್ಗೆ ಕಲ್ಸ್ಬಿಟ್ಟು ಗಾಡಿಗೆ ಹಾಕ್ಬೇಕು, ಗಾಡಿ ಸುತ್ತ. ನೋಡಿ, ಫಸ್ಟ್ ವಿಭೂತಿನ ಪುಡಿ ಮಾಡ್ಕೊತಾ ಇದೀವಿ. ಪುಡಿ ಮಾಡ್ಕೊಂಡು ಇದನ್ನ ನೀರಲ್ಲಿ ಕಲಸಿ ಪೇಸ್ಟ್ ತರ ಮಾಡಬೇಕು. ಫಸ್ಟ್ ಟೈಮು ಗುರು ಇದು ಮಾಡ್ತಿರೋದು ನಾನು ನನ್ನ ಸ್ವಂತ. ಲಾಸ್ಟ್ ಟೈಮು ನಾನು ಮೈಸೂರಿಗೆ ತೊಗೊಂಡೋದಾಗ ನಮ್ಮಪ್ಪ ನನಗೆ ಹೆಲ್ಪ್ ಮಾಡೋದು, ನಾನೇ ಎಂಟೈರ್ ಆಗಿ ಮಾಡಲಿಲ್ಲ. ಈ ಸಲ ನಮ್ಮಪ್ಪ ಗಾಡಿನ ಮೈಸೂರಿಗೆ ತಗೊಂಡೋಗಕ್ಕೆ ಬಿಡಲಿಲ್ಲ, ಅಲ್ಲೇ ಇಡು ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ನೋಡ್ತಿರ್ಬೋದು, ನಾನು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದರ ಪೇಸ್ಟ್ ಆಗಿದೆ. ಸೊ ಇದನ್ನ 3 ನಾಮ ತರ ಹಿಂಗ್ ಮಾಡ್ಕೊಂಡು ಫುಲ್ ಗಾಡಿ ಸರೌಂಡಿಂಗ್ ಎಲ್ಲ ಹಾಕ್ಬೇಕು ಈ ತರ. ಟೈರ್ಗೂ ಹಾಕ್ಬೇಕು, ಟೈರ್ ಗ್ಲಾಸ್ ಎಲ್ಲ ಹಾಕೋಣ. ಪಾಲಿಶ್ ಮಾಡಿದೀನಿ ಗುರು, ಎಕ್ಸಾಸ್ಟ್ ಮೇಲೆಲ್ಲ ಹಾಕ್ತಾ ಇದ್ದೀನಿ. ಇರ್ಲಿ ಪರವಾಗಿಲ್ಲ. ಎಲ್ಲೆಲ್ಲಿ ವಿಭೂತಿ ಹಚ್ಚಿದೀವಿ ಅಲ್ಲಿ ಮಧ್ಯೆ ಕುಂಕುಮ ಅರ್ಶನ ಇಡಬೇಕು. ಹಿಂಗೆ ಇಲ್ಲ ಅದೇನೋ ಹಾಕೋಣ. ಸೊ ನಾವು ಕಂಪ್ಲೀಟ್ ಆಗಿ ಅರ್ಶನ ಕುಂಕುಮ ಹಾಕಾಯ್ತು. ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ, ಬಟ್ ನೀವು ಸುತ್ತಮುತ್ತ ನೋಡಿ, ಇಲ್ಲಿ ತೋರ್ಸು ಸುತ್ತಮುತ್ತ ನೋಡಿ. ಇಲ್ಲೆಲ್ಲ PGಗಳಿರೋದು. ಇಲ್ಲಿ ಒಂದು ಗಾಡಿನೂ ಪೂಜೆ ಮಾಡಿಲ್ಲ ಗುರು. ಏನ್ ಗೊತ್ತಾಗ್ರಲ್ಲ, ಬೇಸಿಕ್ಲಿ ಇವರೆಲ್ಲ ಇರೋದೆಲ್ಲ ಏರಿಯಾದಲ್ಲಿ ಇರೋರಲ್ಲ ಸ್ಟೂಡೆಂಟ್ಸು. ಹಿಂದಿ ಇರ್ತಾರಲ್ಲ, ನಾರ್ತ್ ಇಂದ ಬಂದಿರ್ತಾರಲ್ಲ, ಬರೀ ಅವರೇ ಇರೋದು.
ಅವ್ರು ಯಾರು ಈ ತರ ಫಾಲೋ ಮಾಡಲ್ಲ ಅನ್ಸುತ್ತೆ. ಬಟ್ ಆದ್ರೂ ನಮ್ ಕನ್ನಡದ ಹುಡುಗರು ಇದಾರೆ ನೋಡಿ, ಕರ್ನಾಟಕನೇ ಗಾಡಿ ಇದೆ, ಆದ್ರೂ ಪೂಜೆನೆ ಮಾಡಲ್ಲ ಅಂತಾರಪ್ಪ ಜನ. ನಮ್ಗೆ ನೋಡಿ ಹಚ್ಚಕ್ಕೆ ಬರಲ್ಲ ಮ್ಯಾಚ್ ಬಾಕ್ಸು. ಸಿಗರೇಟ್ ಹೊಡಿಯೋದ್ ನಾವ್ ಯಾವತ್ತೂ ಒಂದ್ಸಲನೂ ಸಿಗರೇಟ್ ಹೊಡೆದಿಲ್ಲ. ಸಿಗರೇಟ್ ಹೊಡಿಯೋದ್ ಕಲ್ತಿದ್ರೆ ಮ್ಯಾಚ್ ಬಾಕ್ಸು ಹಚ್ಚಕ್ ಬರ್ತಿತ್ತು ಇಷ್ಟೊತ್ತಲ್ಲಿ. ನಮ್ ಫ್ರೆಂಡ್ಸು ಅಷ್ಟೇ, ಎಷ್ಟು ಸಿಗರೇಟ್ ಸೇವರು ಕುಡಿಯೋರು ಸಿಕ್ಕರು ನಾವ್ ಒಂದಿನೂ ಮಾಡಿಲ್ಲ ಗುರು. ಗಾಳಿ ಐತಪ್ಪ. ಸ್ವಲ್ಪ ಹಿಂಗಿರ್ಕಳ ಕಡ್ಡಿ. ಗಂಟೆ ಇಲ್ಲ ಗುರು, ಗಂಟೆ ಒಂದ್ ಮಿಸ್ಸಿಂಗು. ಈ ಗಾಡಿಗಳ ಜೊತೆ ಪೂಜೆ ಮಾಡೋದ್ರ ಜೊತೆಗೆ ನೀವು ರೈಡಿಂಗ್ ಗೇರ್ಸ್ನು ಪೂಜೆ ಮಾಡಬೇಕು. ಇಲ್ಲಿ ನೋಡಿ ನಾನು ಹೆಲ್ಮೆಟ್ ಇಟ್ಟಿದ್ದೀನಿ ಅಷ್ಟೇ, ನನ್ನ ರೈಡಿಂಗ್ ಗೇರ್ಸು ಗ್ಲೌಸ್ ಅದಕ್ಕೂ ಮಾಡಬೇಕಿತ್ತು ಆಕ್ಚುಲಿ. ಬಟ್ ಏನೋ ಹೆಲ್ಮೆಟ್ ಇರ್ಲಿ ಅಂದ್ಬಿಟ್ಟು ಹೊರಗಡೆ ತರಕಾಗಲ್ವಲ್ಲ ಹೊರಗಡೆ, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಕರ್ಪೂರ ಹಚ್ಬೇಕು ಕಾಯಿ ಮೇಲಿಂದ. ಹತ್ಕೊಂಡ್ಬಿಡ್ತು ಗುರು, ಪುಣ್ಯ. ಏನಿಲ್ಲ ಇದು, ಗಾಳಿ ತುಂಬಾ ಇದೆ ಗುರು, ಹಾರಾಗ್ತಾ ಇದೆ. ಕಣ ಸೊ ಇದು ಕರ್ಪೂರ ಎಲ್ಲ ಹಂಚಿ ಒಂದ್ ಸುತ್ತಾ ಇದು. ಇದನ್ನೆಲ್ಲ ಹಿಂಗೆ ಕೆಳಗ್ ಬೀಳ್ಸಿ ಕಾಯಿ ಹೊಡಿಬೇಕು. ನೋಡಿದಪ್ಪ, ಈ ತರ ಹಿಂಗೆ ತಿನ್ನಿಸ್ಬೇಕು. ಹೋಳಿ ಸ್ವಲ್ಪ ಕ್ಯಾಮ್ರಾಗು ಆಗ್ತಿದ್ಯಲ್ಲ. ಅದ್ ಇನ್ನೊಂದ್ ಕಡೆ ಇಡು, ಇನ್ನೊಂದ್ ಕಡೆ. ಫೈನಲಿ ನಿಂಬೆಹಣ್ಣು ಇಟ್ಕೊಳ್ಳೋಣ ಇವಾಗ ನೆಕ್ಸ್ಟ್ ನಿಂಬೆಹಣ್ಣು ಇಟ್ಬಿಡ್ಬೇಕು. ಈಗೆಲ್ಲ ಮೇಜರ್ ಆಗಿ ಕೆಲಸ ಏನಿತ್ತಲ್ಲ ಅದೆಲ್ಲ ಆಯ್ತು. ಈಗ ಕೆಳಗಡೆ ನಿಂಬೆಹಣ್ಣು ಇಟ್ಬಿಟ್ಟು ಆಮೇಲೆ ಇದೆಯಲ್ಲ ಪಂಪ್ಕಿನ್ ಇದೆಯಲ್ಲ ಅದರಿಂದ ಪೂಜೆ ಮಾಡ್ಬಿಟ್ಟು ಕರ್ಪೂರ ಇಟ್ಬಿಟ್ಟು, ಈ ಕರ್ಪೂರ ಖಾಲಿ ಆಯ್ತಾ ಹಂಗೆ ಬಿಡು. ಸೊ ಇದರಿಂದ ಸ್ವಲ್ಪ ಕುಂಬಳಕಾಯಿನ ಒಂದ್ಸಲ ಹಿಂಗ್ ಸುತ್ತಿ ಹೊಡೆದ್ ಬಿಡೋದು. ಸೊ ಇದನ್ನ ಕಟ್ ಮಾಡ್ಕೊಂಡು ಈ ತರ ಟ್ರಯಾಂಗಲ್ ಶೇಪ್ ಅಲ್ಲಿ ಅರಿಶಿನ ಕುಂಕುಮ ಹಾಕ್ಬೇಕು ಒಳಗಡೆ. ಗೊತ್ತಿಲ್ಲ ಅರಿಶಿನ ಕುಂಕುಮ ಹಾಕ್ಬೇಕಾ ಅಥವಾ ಬರೀ ಕುಂಕುಮ ಹಾಕ್ಬೇಕಾ ಅಂತ, ಎರಡು ಹಾಕ್ತಾ ಇದೀನಿ ನಾನು. ಈ ತರ ಎರಡು ಹಾಕ್ಬಿಟ್ಟು ಹಿಂಗೆ ಚೆನ್ನಾಗಿ ಕಲ್ಸ್ಬೇಕು ಒಳಗಡೆ. ಈ ತರ ಕಲಿಸ್ಮೇಲೆ ಒಂದ್ 2 ರೂಪಾಯಿನೋ 5 ರೂಪಾಯಿನೋ ಕಾಯಿನ್ ಒಳಗೆ ಹಾಕ್ಬಿಟ್ಟು ಹೊಡಿಬೇಕು.
ಕಾಯಿನ್ ತೆಗಿತೀನಿ ರೀ. ಇರುತ್ತಾ ಕಾಯಿನ್ ಹಿಂಗೆ ಇಟ್ಬಿಟ್ಟು ಮತ್ತೆ ಕರ್ಪೂರ ಹಚ್ಬೇಕು. ಸೊ ಫೈನಲಿ ಬೆಳಗ್ ಬಿಡ. ಪೂಜೆ ಕೊನೆ ಅಂತ ಬಂದಿದ್ದೀವಿ. ನೋಡ ಎಷ್ಟು ದಿವಸ ಆಗುತ್ತೆ ಅನ್ಬೇಕು. ಲಾಸ್ಟ್ ನಿಂಬೆಹಣ್ಣು ಇಡ್ತಾ ಇದ್ದೀವಿ. ಸ್ವಲ್ಪ ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಮೈಸೂರಿಗೆ 11:50ಕ್ಕೆ ಇನ್ನು 50 ನಿಮಿಷ ಅಷ್ಟೇ ಇದೆ. ಹಿಂಗೆ ನೋಡಬೇಕು ಗುರು, ಲೇಟ್ ಆಯಿತು. ಬ್ಯಾಗ್ ಬೇರೆ ಮಾಡ್ಕೊಂಡಿದ್ದೆ ನಾನು. ಸೊ ನನ್ನ ಗಾಡಿನ ನಿಂಬೆಹಣ್ಣು ಹರಿಸಿ ನಾನು ಒಂದು ರೌಂಡ್ ಹೊಡ್ಕೊಂಬಂದೆ. ಇವಾಗ ಸೌರಭ್ದು. ಸೊ ಬೇಸಿಕ್ಲಿ ನಾನು ಇವಾಗ ಊರಿಗೆ ಹೋಗ್ತಾಯಿದ್ದೀನಿ. ಇನ್ನು ಕವರ್ ಹಾಕ್ಬಿಟ್ಟು ಹೋಗ್ಬಿಡ್ತೀನಿ. ನನಗೆ 2 ದಿನ ಆದಮೇಲೆ ಬರ್ತೀನಿ ನಾನು. ಹೂವು ಬಾಡೋಗಿರ್ತು ನಾನು ಬರೋಷ್ಟರಲ್ಲಿ. ಬಟ್ ಏನು ಮಾಡೋದು ಗುರು, ಪ್ರೊಸೀಜರ್ ಮಾಡಬೇಕು ಅಂತ ಇತ್ತು ನನಗೆ. ಏನೋ ಒಂದು ಮನ್ಸಿಗೆ ಸಮಾಧಾನ ಒಂಥರ ಅಷ್ಟೇ. ಆನ್ ಮಾಡು. ಮುಂದೆ ಇಟ್ಟಿದ್ದೀ ಗಾಡಿ ಇದೆ ಬಿಡು, ಕರೆಕ್ಟಾಗಿದೆ. ಮುಂದೆ ಇಟ್ಟಿದ್ಯಾ ಸ್ವಲ್ಪ ಬಾ. ಹಾಂ ಕ್ರಶ್ ಆಯ್ತು. ಸೊ ನಮ್ಮ ಪೂಜೆ ಎಲ್ಲ ಮುಗೀತು. ಈಗ ಸೌರಭ್ ಒಂದು ರೌಂಡ್ ಹೊಡ್ಕೊಂಬರಕ್ಕೆ ಹೋಗಿದ್ದಾನೆ. ಎಲ್ಲ ಇದನ್ನ ಸೈಡ್ಗೆ ಎತ್ತಿಟ್ಟು ಕವರ್ ಹಾಕಿ ಹೋಗೋಣ ಊರಿಗೆ. ಇದೇ ನಮ್ಮ ಮಾಯ ಪೂಜೆ ವ್ಲಾಗು. ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಒಂದು ಬೇರೆ ಸ್ಪೆಷಲ್ ಕಂಟೆಂಟ್ ಜೊತೆಗೆ ಬರ್ತೀನಿ. ಇದಕ್ಕಿಂತ ಸ್ಪೆಷಲ್ ಇನ್ನೊಂದಿಲ್ಲ, ಬಟ್ ಆದ್ರೂ ಇನ್ನೇನಾದ್ರು ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ. ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ. ಫಸ್ಟ್ ಟೈಮ್ ಒಂದು ಹೊಸ ಪ್ರಯತ್ನ ಮಾಡಿದ್ದೀನಿ. ಒಂದು ಸಬ್ಸ್ಕ್ರೈಬ್ ಕೊಡ್ರಿ ಗುರು. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.